ಹಂಸಿನಿ, ನೀ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ನೀ ಹೀಗೆಲ್ಲ ಕೂತ್ಕೋಬಾರ್ದು. ನಾನು ನಿಂಗೆ ಹೇಳಿಲ್ವಾ ನೀ ಎಷ್ಟು ಅದೃಷ್ಟ. ಅಮ್ಮ, 4 ಗೋಡೆ ಮಧ್ಯೆ ನಮ್ಮನ್ನ ನಾವು ಹೊಗಳ್ಕೊಳ್ಳೋದನ್ನ ಬಿಡು. ನಾವು ಖುಷಿ ಪಟ್ರೆ ಏನ್ ಪ್ರಯೋಜನ? ಅಲ್ಲಿ ಬೇರೆನೇ ನಡೀತಾ ಇದೆ. ಏನ್ ನಡೀತಾ ಇದೆಯೇ? ವಿಕ್ರಮ್ ನಾಟಕ ಮಾಡ್ತಿದ್ದಾನೆ. ಇವತ್ ಖಾತ್ರಿ ಆಯ್ತು. ಅತ್ತೆ ಮಾವ ಎಷ್ಟು ಹೇಳಿದ್ರು ಅವ್ನು ಒಪ್ಕೋತಾನೆ ಇಲ್ಲ. ನಾನೇ ಕೇಳಿಸ್ಕೊಂಡಿದ್ದೀನಿ ನಮ್ಮ ಅವರೆಲ್ಲ ಮಾತಾಡ್ತಿದ್ದಿದ್ದು. ವಿಕ್ರಮ್ ನನ್ನ ಮದ್ವೆ ಆಗಲ್ವಂತೆ. ಯಾವ ಯೋಗ, ಯಾವ ಜಾತಕ, ಯಾವ ಗುರುಗಳನ್ನೂ ನಂಬಲ್ವಂತೆ. ಅವ್ನು ನಂಬೋದು ಬರೀ ಅವ್ನ ಬುದ್ಧಿವಂತಿಕೆನ ಮಾತ್ರ ಅಂತೆ. ಹಾಗಿದ್ಮೇಲೆ ನಾನು ನನ್ನ ಬುದ್ಧಿವಂತಿಕೆನ ತೋರಿಸ್ಬೇಕಲ್ವಾ? ತೋರಿಸ್ತೀನಿ. ನಿಂತ್ಕೋ ಹಂಸಿನಿ. ನಿನ್ನ ಜಾತಕದ ಮಹತ್ವದ ಮೇಲೆ ನಿನಗೆ ನಂಬಿಕೆ ಇಲ್ಲ ಹಂಸಿನಿ. ಅದಕ್ಕೆ ನಿನ್ನ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಓಡ್ತಾ ಇರೋದು. ಈ ಮನೆಯವ್ರಿಗೆ ವಿಕ್ರಮ್ ಹಠಕ್ಕಿಂತ ವಿಕ್ರಮ್ ಭವಿಷ್ಯ ತುಂಬ ಮುಖ್ಯ. ನಮ್ಮ ಅಣ್ಣ ಅದಕ್ಕೆ ಗೊತ್ತಿದೆ ಜಾತಕದ ವಿಷಯದಲ್ಲಿ ವಿಕ್ರಮ್ ಹುಂಬ ಅಂತ. ಅದಕ್ಕೆ ಏನೇ ಆದರೂ ಅವರು ಅವನನ್ನು ಬಿಡೋದಿಲ್ಲ. ನೀನು ನಂಬಿಕೆ ಇಡು. ನಿನಗೆ ನಂಬಿಕೆ ಇಲ್ಲ ಅಂದರೆ ನನ್ನ ಹತ್ರ ಇನ್ನೊಂದು ಅಸ್ತ್ರ ಇದೆ. ಏನದು? ವಿಕ್ರಮನ್ ಶತ್ರು ಗಾಯತ್ರಿ ದೇವಿ. ಆ ಹಳೆ ಚಿತ್ರನಟಿ ಗಾಯತ್ರಿ ದೇವಿನಾ? ಅವಳೆ ವಿಕ್ರಮನ್ ಬದ್ಧ ಶತ್ರು ಗಾಯತ್ರಿ ದೇವಿ. ನೀನು ವಿಕ್ರಮನ್ ವಿರುದ್ಧ ಏನೇ ಹೇಳಿದ್ರು ಗಾಯತ್ರಿ ದೇವಿ ಬೆಂಬಲ ನಿನಗೆ ಸಿಗತ್ತೆ. ನೀನದನ್ನು ಉಪಯೋಗಿಸ್ಕೋಬಹುದು. ವಿಕ್ರಮ್ಗೂ ಅವಳಿಗೂ ಏನು ಸಂಬಂಧ? ಅದು ನಿನಗೆ ಬೇಡ. ಇಷ್ಟನ್ನು ತಿಳ್ಕೊ ಸಾಕು. ಗಾಯತ್ರಿ ದೇವಿ. ಏಯ್, ಯಾರೋ ನೀನು? ನಾನ್ ಸರ್ ಪ್ರಕಾಶ. ಏಯ್, ಹೇಳೋ ಮೇಲೆ. ಹೇಳೋ ಮೇಲೆ. ನೀವು ನನ್ನ ಜೊತೆ ಕೂತ್ ಮಾತಾಡ್ತೀನಿ ಅಂತ ಹೇಳೋವರೆಗೂ ನಾನು ನಿಮ್ ಕಾಲ್ ಬಿಡಲ್ಲ ಸರ್. ಹೇಳೋ ಮೇಲೆ. ಬಿಡ್ರ ಹೇಳೋ ಮೇಲೆ. ಹೇಳೋ ಮೇಲೆ. ಯಾರೋ ನೀನು? ಯಾಕೆ ನನ್ನ ಕಾಲು ಇಟ್ಕೊಂಡಿದ್ಯಾ? ನಾನು ಪ್ರಕಾಶ ಸರ್, ನಾರಾಯಣಪಟ್ಟಣದಿಂದ ಬಂದಿದ್ದೀನಿ. ಇನ್ಶೂರೆನ್ಸ್ ಏಜೆಂಟ್ ಸರ್. ಏನಾಗಬೇಕು? ಇವ್ರ ಮುಂದೆ ಹೇಳೋಕ್ಕಾಗಲ್ಲ ಸರ್. ಮೊದಲು ಈ ಕಿಂಕರಗಳನ್ನು ಕಳಿಸಿ. ಹೇಳು. ಮೇಘ್ನಾ, ಮಧುರ ಎಲ್ಲ ಗೊತ್ತು ನನಗೆ. ಚಿಕ್ಕಂದಿನಿಂದ ಜೊತೆಗೆ ಆಡಿ ಬೆಳೆದಿದ್ದೀವಿ. ಮೇಘ್ನಾ ನನ್ನ ಕ್ಲಾಸ್ಮೇಟು, ಮಧುರ ಚಿಕ್ಕವಳು, ಒಂದೇ ಸ್ಕೂಲು. ಅವಳಿಗೆ ನಾದ್ನಿ ಮಧುರ, ನಿಮ್ಮ ಅಕ್ಕ ಬಂದಾಯ್ತು ತಾನೆ? ಮದುವೆ ಆಗೋರು ನಾವು ಮಾತಾಡೋಕೆ 1000 ಮಾತಿರತ್ತೆ. ನೀನು ಹೋಗಿ ಕಾಫಿ ಮಾಡ್ಕೊಂಬಾ. ಹೋಗು ಹೋಗು. ಕಾಫಿ ಪುಡಿ ಇಲ್ಲ. ಟೀ ಮಾಡು. ಸಕ್ಕರೆನೂ ಇಲ್ಲ. ನಿಂಬೆಹಣ್ಣು ಜ್ಯೂಸ್ ಮಾಡು. ನಿಂಬೆ ಹಣ್ಣು ಇಲ್ಲ. ಅದಕ್ಕೆ ನಾನೇ ತಂದೆ. ಸಕ್ಕರೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಉಪ್ಪು ಹಾಕು. ಉಪ್ಪು ಇಲ್ವಾ? ಇದನ್ನು ಚೆನ್ನಾಗಿ ಹಿಂಡಿ ನೀರಲ್ಲಿ ಕಲ್ಸ್ಕೊಂಬಾ. ಹೋಗು ಹೋಗು, ಬೇಗ ಹೋಗು. ನಿನಗೇನು ತಲೆ ಇಲ್ವಾ? ಹೇಳೋದು ಅರ್ಥ ಆಗಲ್ವಾ? ನನಗೆ ನಿನ್ನ ಅವಶ್ಯಕತೆ ಇಲ್ಲ. ಇನ್ಸ್ಪೆಕ್ಟರ್ ಕುಮಾರ್ಗೆ MLA ಸಾಹೇಬ್ರು ಹೇಳಾಗಿದೆ. ನಿಂದೇನೋ ಮಧ್ಯ? MLA ಸಾಹೇಬ್ರಿಗೆ ನಿನ್ನಂಥವ್ರು 1000 ಜನ ಇರ್ತಾರೆ, ಆದರೆ ನನಗೆ ನೀನು ಒಬ್ಳೆ.
ಕೊಲೆಗಾರ ಸಿಗಬೇಕು. ಈ ತಿಂಗಳು ನಮ್ಮಿಬ್ಬರು ಮದುವೆ ಆಗಬೇಕು. ಹಗಲ್ ಗನ್ಸ್ ಕಾಣ್ಬೇಡ ಪ್ರಕಾಶ. ಕನ್ಸಲ್ಲ, ಇದು ಆಸೆ ಅಂತ ಹೇಳಿದ್ನಲ್ಲ. ಅನ್ಕೊಂಡಿರೋ ಆಸೆಗಳೆಲ್ಲ ಈಡೇರೋದಾಗಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗ್ಬೇಕಿತ್ತು. ಏನೆಲ್ಲ ಅಂದರೆ ನಮ್ಮ ಮದುವೆ ಆಗಬೇಕಾಗಿತ್ತಾ? ನೀನ್ ತಂದಿರೋ 2 ನಿಂಬೆ ಹಣ್ಣು ವೇಸ್ಟು. ಒಂದ್ರಲ್ಲಿ ರಸ ಇಲ್ಲ, ಇನ್ನೊಂದು ಕೊಳ್ತೋಗಿದೆ. 2 ನಿನ್ನ ಹಾಗೆ ಇದೆ. ಮಾತು ಜಾಸ್ತಿ ಆಯ್ತು ನಿಂದು. ಎಲ್ಲಿ ಗಿಣ್ಬೇಕು ಅಲ್ಲಿ ಗಿಣ್ತೀನಿ. ನಾನು ಅಷ್ಟೇ, ನಿನಗೆ ಎಲ್ಲಿ ಗ್ರಹಾಚಾರ ಬಿಡಿಸ್ಬೇಕೋ ಅಲ್ಲಿ ಬಿಡಿಸ್ತೀನಿ. ನಿಮ್ ಜೊತೆ ಮಾತಾಡೋಕ್ಕಲ್ಲ ನಾನು ಬಂದಿದ್ದು. ಮೇಘು, ತಗೋ ಇದು ನಿನಗೆ. ಏನಿದು? ನೋಡ್ದೆ ಗೊತ್ತಾಗಲ್ವಾ? ಗಿಫ್ಟ್, ಉಡುಗೊರೆ. ಈ ಓಡಾಟ ಟೆನ್ಷನ್ ಮಧ್ಯದಲ್ಲಿ ನಮ್ಮಿಬ್ರು ಎಂಗೇಜ್ಮೆಂಟ್ ಆದ ನಂತರ ಏನೂ ಕೊಡೋಕೆ ಆಗಿರ್ಲಿಲ್ವಲ್ಲ, ಅದಕ್ಕೆ ಒಲವಿನ ಉಡುಗೊರೆ. ಏನಿದೆ ಅದರಲ್ಲಿ? ನೀನೇ ನೋಡು, ಸರ್ಪ್ರೈಸ್. ತೆಗ್ದು ನೋಡು. ಬರ್ಲಾ? ತಗೊಂಡೋಗಿ ಎಸಿ. ಮೇಘನಾಳಿಗೆ ಪ್ರೀತಿಯಿಂದ. ಎಲ್ಲೋ ನೋಡಿದ್ದೀನಲ್ಲ ಇವಳನ್ನ. ಯಾರು ತಂದಿಟ್ಟಿರ್ಬೋದು ಇದನ್ನ? ಯಾರು ಇವಳು? ಪ್ರಮೋದಿನಿ, ಯಾವಾಗ ಬಂದೆ? ವಿಕ್ರಮ್, ಯಾರ್ದು ಈ ಫೈಲು? ಅಯ್ಯೋ, ಅವ್ನು ಯಾರೋ ಬಂದಿದ್ದ ನಾರಾಯಣಪಟ್ಟಣದಿಂದ, ಮೇಘ್ನ ಮಧುರ ಅಂತ ಹೇಳ್ಕೊಂಡು. ಅವ್ನು ಬಿಟ್ಟೋಗಿರ್ಬೇಕು. ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು ವಿಷಯ? ನನಗೆ ಗೊತ್ತು ನಿನ್ಗೆ ಇಷ್ಟ ಆಗಲ್ಲ ಅಂತ, ಆದರೂ ಹೇಳಬೇಕು ಅನಿಸ್ತಾ ಇದೆ. ನನ್ನ ಮಧುರಾಗ ಒಂದು ಗಿಫ್ಟ್ ಕಳಿಸ್ದೆ. ವಿಕ್ರಮ್, ನೀನೊಬ್ಬ MLA. ಸದ್ಯದಲ್ಲೇ ಚುನಾವಣೆ ಇದೆ. ತಲೆ ಮೇಲೆ 100 ಟೆನ್ಷನ್ಗಳಿದ್ದಾವೆ. ಒಂದು ಕಡೆ ಹೈಕಮಾಂಡು, ಒಂದು ಕಡೆ ಗಾಯತ್ರಿ ದೇವಿ, ಮನೇಲಿ ಹಂಸಿನಿ. ಸಾಲದಿದ್ದಕ್ಕೆ ಗಾಯತ್ರಿ ದೇವಿ ಕಡೆಯಿಂದ ಕಿಡ್ನಾಪ್ ಪ್ರಯತ್ನ. ಜಸ್ಟ್ ಬಚಾವಾಗಿದೆಯಾ? ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾ? ಚುನಾವಣೆಗೆ ನಿನ್ನ ಮುಖ ಗುರುತು ಸಹ ಸಿಗ್ತಾ ಇರಲಿಲ್ಲ. ಹಾಗೆ ಮಾಡಿರ್ತಿದ್ರು. ನಿಂಗೇನು ಅನ್ನಿಸ್ತಾ ಇಲ್ವಾ? ಈ ಗ್ಯಾಪಲ್ಲಿ ಪ್ರೀತಿ ಪ್ರೇಮ ಎಲ್ಲ ಬೇಕಾ? ಈ ಪ್ರೀತಿ ಯಾರನ್ನೂ ಉಳಿಸಲ್ಲ, ಯಾರನ್ನೂ ಕಾಪಾಡಲ್ಲ. ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ ಅಂದರೆ ಪ್ರೀತಿನಲ್ಲಿ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಸುತ್ತೆ ನಿನಗೆ. ಈ ಪ್ರೀತಿ ಯಾರಿಗೆ ಒಳ್ಳೆ ಅನುಭವ ಕೊಟ್ಟಿದೆ ಅಂತ ಕೇಳ್ತಾ ಇದೆಯಾ? ಪ್ರೀತಿನ ಪ್ರೀತಿಯಿಂದ ಪ್ರೀತಿಸದೆ ಅದು ಉಳಿಸತ್ತೆ, ಇಲ್ಲ ಸಾಯಿಸತ್ತೆ. ಪ್ರೀತಿ ಅಮರ, ಪ್ರೀತಿ ಮಧುರ. ಇಷ್ಟೊತ್ತಿಗೆ ಆ ಮಧುರ ನನ್ನ ಗಿಫ್ಟ್ ನೋಡಿರ್ತಾಳೆ. ಒಂದು ಹುಡುಗನ್ನ ಲವ್ ಮಾಡ್ತಿದ್ಲು. ಅವಳು ಸಾಯೋದಕ್ಕೆ ಅವನೇ ಕಾರಣ. ನೀವು ಅವನನ್ನು ನೋಡಿದ್ದೀರಾ ಮೇಡಮ್? ನೋಡೋದೇನು ಸರ್, ತುಂಬ ಸತಿ ನೋಡಿದ್ದೆ.